ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಭಾಳ ಬುದ್ಧಿವಂತರು, ರಾಜಕೀಯದಲ್ಲಿ ದಿನಕ್ಕೆ ಬಲಿಷ್ಠರಾಗ್ತಾ ಇದ್ದಾರೆ ಅನ್ನೋದು ಅವರ ಒಂದೆರಡು ಸ್ಟೇಟ್ಮೆಂಟ್ಗಳಿಂದ ನಾವು ತಿಳ್ಕೊಬೇಕಾಗಿದೆ. ಇತ್ತೀಚೆಗೆ ಈ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಅನುದಾನ ಒಂದು ನಮ್ಮ ಎಲ್ಲವನ್ನ ಏರಿಯಾ ಸೌದತ್ತಿ ಏರಿಯಾಕ್ಕೆ ಅದು ಡೆವಲಪ್ಮೆಂಟ್ ಸಲುವಾಗಿ ಒಂದಿಷ್ಟು ತುಟ್ಟಿಬಿಡಿಯಾಗಿದ್ದು ಮಾಡಿದ್ದು ನಾವು ಪತ್ರಿಕೆಯಲ್ಲಿ ನೋಡಿದ್ವಿ. ಅದರ ಕ್ರೆಡಿಟನ್ನು ತಾವು ತೊಗೊಳ್ಬೇಕಂತ ತಿಳ್ಕೊಂಡು ನಮ್ಮ ಹಾಲಿ MP ನಮ್ಮ ಸಜ್ಗೋದ ಶೆಟ್ಟರ್ ಅವರು ಪ್ರಯತ್ನಿಸಿದ್ರೇನೋ ಅನ್ನುವಂಥ ಸಂಶಯ ಮೂಡುವಂಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವರು ರಾಜಕೀಯದಲ್ಲಿ ಮೇಲೆ ಇವೆಲ್ಲ ನಡೆಯುವಂಥವು ನಾಮತ್ ಬೇರೆ. ಅದು ನಿಜವಾಗಿಯೂ ಈ ರೇಣುಕಾ ಯಲ್ಲಮ್ಮನ ಏನು ಜಾತ್ರೆ ಆಗ್ತದೆ ಪ್ರತಿ ವರ್ಷ, ಅಥವಾ ದೇವಿಯ ಒಂದು ಡೆವಲಪ್ಮೆಂಟ್ ಆಗಿರ್ಬೋದು, ಅದಕ್ಕೆ ನಮ್ಮ ಜಗದೀಶ್ ಶೆಟ್ಟರ್ ಅವ್ರ ಪತ್ರದಿಂದ ಅಷ್ಟೊಂದು ದೊಡ್ಡ ಪ್ರಮಾಣದ ದುಡ್ಡು ಬಂತ ಅನ್ನೋ ಪ್ರಶ್ನೆ ಹುಟ್ಟಾಕಿದ್ದಾರೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ಏಕಲಿಗೆ ಎರಡು ಉತ್ತರ ಕೊಡ್ತಾ ಇದ್ದಾರೆ. ಒಂದು, ಈಗ ಹಿಳಕಾಲ್ ಜಲಾಶಯದ ನೀರಿನ ಸಮಸ್ಯೆ, ಅದರ ನೀರು ಹಂಚಿಕೆಯ ಸಮಸ್ಯೆ ದಿನಕ್ಕೆ ಬೆಳಿತಾನ ಇದೆ. ಅಲ್ಲೂ ಭಾಳ ಜಾಣ್ಮೆಯಿಂದ, ಇಲ್ಲೂ ಭಾಳ ಜಾಣ್ಮೆಯಿಂದ ಉತ್ತರ ನೀಡಿ ತಾವೊಬ್ಬ ಸಮರ್ಥ ನಾಯಕಪ್ಪ ಇಲ್ಲೇ ಅನ್ನೋದನ್ನು ತೋರಿಸ್ಕೊಳ್ತಾ ಇದ್ದಾರೆ. ಹೌದು, ಬೇಕು ಮತ್ತು ಹೊರಗೆ ಬರಬೇಕಾಗ್ತದೆ, ಓಪನ್ ಆಗಿ ಮಾತಾಡಬೇಕಾಗ್ತದೆ, ತಮ್ಮ ಶಕ್ತಿಯನ್ನು ತೋರಿಸ್ಬೇಕು ಆಗ್ತದೆ. ತಮಗೆ ಎದುರಾಳಿಗಳು ಬಲಿಷ್ಠರಿದ್ದಾಗ ಅವ್ರಿಗೆ ತಕ್ಕ ಉತ್ತರ ನೀಡಬೇಕಾಗಿದ್ದು ಅಷ್ಟೇ ಮುಖ್ಯ. ಇದರರ್ಥ ಈ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಹೇಳೋದೆಲ್ಲ ಸತ್ಯ ಅಂತಲ್ಲ, ಆದರೆ ಹೇಳೋ ರೀತಿ ಏನದ ಅದು ಸತ್ಯ ಅಂತ ನಂಬಿಸುವಂಥದ್ದು, ಮತ್ತು ಸತ್ಯ ಇರಬೇಕಿಲ್ಲ ಅಂತಲ್ಲ. ಯಾಕಂದರೆ ಅವರು ಆರೋಪ ಮಾಡ್ತಾ ಇದ್ದಾರೆ. ಏನಂತ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ವಿಷಯದಲ್ಲಿ, ಅದರಲ್ಲೂ ಮುಖ್ಯವಾಗಿ ಜಗದೀಶ್ ಶೆಟ್ಟರ ನಾನು ಅನುದಾನ ತಂದಿದ್ದೀನಿ, ಪತ್ರ ಬರೆದೀನಿ ಅನ್ನುವಂಥ ಮಾತಿಗೆ ಒಂದಿಷ್ಟು ಉತ್ತರ ಕೊಡ್ತಾ ಇದ್ದಾರೆ. ಅವರು ಸದತ್ತಿ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿಗೆ ಯೋಜನೆ ರೂಪಿಸಿ ಅನುದಾನ ತಂದವರು ಪ್ರವಾಸೋದ್ಯಮ ಸಚಿವ HK ಪಾಟೀಲ್. ಆದರೆ ಇದಕ್ಕೆಲ್ಲ ತಾವೇ ಕಾರಣ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೊಳ್ತಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿದ್ದ ವ್ಯಕ್ತಿ, ಕನಿಷ್ಠ ಸಾಮಾನ್ಯ ಜ್ಞಾನವಾದರೂ ಇರಬೇಕಿತ್ತು ಅಂಥೇಳಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ. ಸಾಮಾನ್ಯ ಜನ ಇರಬೇಕಾಗಿತ್ತು, ಇವರಿಂದ ಹೆಂಗೆ ಬರ್ತದ ಅಂತ ಕೇಳ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ HK ಪಾಟೀಲರು. ಯಾಕೆಂದರೆ ಅವ್ರ ಮನೆ ದೇವತೆ ಜೊತೆಗೆ ಒಂದು ದೊಡ್ಡ ಪ್ರಸಿದ್ಧ ದೇವಸ್ಥಾನ, ಅದರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ಅವೆಲ್ಲ ಕಾರಣಗಳಿಂದ ಅವ್ರು ತಂದಿದ್ದಾರೆ. ಅವರು ಅದ್ರ ಬಿಟ್ಟು ಮತ್ತಾರು ಅಲ್ಲ ಅನ್ನೋ ಮಾತನ್ನು ಸ್ಪಷ್ಟೀಕರಣ ನೀಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇನ್ನೊಂದು ಸ್ಪಷ್ಟನೆ ಹೇಳ್ತಾರೆ. ಇವರು ಸಂಸದರಾದ ತಕ್ಷಣ ಒಂದು ಪತ್ರ ಕೊಟ್ಟರಂತೆ, ಅದಕ್ಕೆ ಅನುದಾನ ಬಂದಿದೆ ಅಂತೆ. ಇವರ ಪತ್ರಕ್ಕೆ ಯಾರಾದರೂ 100 ಕೋಟಿ ಕೊಟ್ಟು ಬಿಡುತ್ತಾರೆ. ಬಾಯಿ ಇದೆ ಎಂದು ಏನೇನೋ ಮಾತನಾಡಬಾರದು. ಅವರಿಗೆ ತಾಕತ್ತಿದ್ದರೆ ಜಿಲ್ಲೆಯಲ್ಲಿ ಸಾಕಷ್ಟು ದೇವಸ್ಥಾನಗಳಿವೆ, ಅನುದಾನ ತಂದು ಅಭಿವೃದ್ಧಿ ಮಾಡಿ ತೋರಿಸಲಿ ಅಂತೇಳಿ ಸವಾಲು ಹಾಕ್ತಾ ಇದ್ದಾರೆ. ಸಣ್ಣ ಮಾತಾಡೋದು, ಯಾಕಂದ್ರೆ ಇದಕ್ಕೆ ಉತ್ತರ ಕೊಡಲೇಬೇಕಾಗ್ತದೆ ಜಗದೀಶ್ ಶೆಟ್ಟರ್ ಅವರು. ಯಾಕಂದರೆ ಜಗದೀಶ್ ಶೆಟ್ಟರ್ ಅವರು ಪ್ರಬಲ ಪ್ರತಿಸ್ಪರ್ಧಿ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಅನ್ನೋದು ನಾವು ಮರಿಬಾರ್ದು. ಯಾಕಂದ್ರೆ ಮೊನ್ನೆ MP ಎಲೆಕ್ಷನ್ದಲ್ಲ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ತಮ್ಮ ಮಗನ ನಿಲ್ಲಿಸಿ ಮಗ ಸೂದಿದ್ದಾನೆ. ಈಗ ಮರಳಿ ಅದನ್ನು ಪಡ್ಕೋಬೇಕಾಗಿದೆ. ಅದು ಮರಳಿ ಪಡಿಬೇಕಾಗಿತ್ತು ಅಂದರೆ ಯಾರನ್ನು ಹೊಡಿಬೇಕು ಇವತ್ತು? ಜಗದೀಶ್ ಶೆಟ್ಟರ್ ಅವರು. ಸಣ್ಣ ತಪ್ಪನ್ನು ಸಹಿತ ಎಕ್ಸಾಗ್ರೇಷನ್ ಮಾಡಿ ಹೇಳುವಂಥದ್ದು. ಹೌದು, ಒಂದು ಪತ್ರ ಕೊಟ್ಟಿರ್ಬೋದು, ಅವರು ಇಲ್ಲ ಅಂತಲ್ಲ, ಅದರಿಂದನೂ ಆಗಿದ್ದನೂ ಇಲ್ಲ, ಬೇರೆ ವಿಷಯ. ಆದರೆ ಇದು ಪ್ರಯತ್ನ ಪಟ್ಟವರು HK ಪಾಟೀಲ್ ಅಂತ ಹೇಳ್ತಾ ಏಕಲಿಗೆ ಎರಡು ಹಕ್ಕಿಯನ್ನು ಹೊಡೆದ್ಬಿಟ್ರು. ಒಂದೇದು ತಮ್ಮ ಪಾರ್ಟಿಯಲ್ಲೇ ತನ್ನ ಬಲವನ್ನು ಹೆಚ್ಚು ಮಾಡ್ಕೊಂಡು HK ಪಾಟೀಲ್ ಅಂತ ಹಿರಿಯ ನಾಯಕರ ತಮ್ಮೊಂದಿಗೆ ಇರ್ಕೊಂಡು ಮಾಡಿಕೊಂಡ್ರು. ಯಾಕಂದರೆ ರಾಜಕೀಯದಲ್ಲಿ ಎಲ್ಲ ನಡೆಯುವಂಥವ್ರು ರೀ, ಒಬ್ಬನಿಗೆ ಒಬ್ಬರು ಇಳಿಸೋದು. HK ಪಾಟೀಲರು ನಮ್ಮ ಜಾರಕಿಹೊಳಿ ಕುಟುಂಬ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡಂಥವ್ರು. ಅಂದರೆ ತಾವು ಉಳಿಯುವ ಸಲುವಾಗಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ವಿಶೇಷ ತಂತ್ರವನ್ನು ಹೆಣಿತಾ ಇದ್ದಾರೆ. ಜೊತೆಗೆ ಈ ನಮ್ಮ ಜಗದೀಶ್ ಶೆಟ್ಟರ್ ಅವರು ಸಹಿತ ಎರಡೂ ಈ ಜಾರಕಿಹೊಳಿ ಕುಟುಂಬಕ್ಕೂ ಹತ್ತಿರದವರು. ಆ ಕಾರಣಕ್ಕೆ ಮೊನ್ನೆ ಇಲೆಕ್ಷನ್ದಲ್ಲಿ ಗೆಲ್ತಾರೆ ಅನ್ನೋದು ಅಷ್ಟೇ ಸತ್ಯದ, ಆ ಮಾತು ಬೇರೆ. ಹೀಗಾಗಿ ಈಗ ಅವ್ರಿಗೆ ಪ್ರಬಲ ಸ್ಪರ್ಧಿ ಯಾರಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲೇ ಈ ಒಂದು MP ಇಲೆಕ್ಷನ್ ಇಂದಿಲ್ಲ ನಾಳೆ ಬರುವಂಥದ್ದನ್ನ. ಅದಕ್ಕೆ ಶೆಟ್ಟರ್ ಅವರು ಜಾತಿಗಳು ಒಂದಾದ್ರು ಲಿಂಗಾಯತರಾದರೂ ಸಹಿತ ಇಲ್ಲಿ ಆ ಜಾತಿ ಪ್ರಶ್ನೆ ಬರೋದಿಲ್ಲ, ಅಧಿಕಾರ ಪ್ರಶ್ನೆ ಬರ್ತದೆ. ಇಲ್ಲಿ ನಾವು ಗಮನಿಸಬೇಕಾಗಿದೆ. ಅದೇನೂ ಇರಲಿ, ಅದ್ರ ಜೊತೆಗೆ ಇನ್ನೊಂದು ಉತ್ತರ ಕೊಡ್ತಾ ಇದ್ದಾರೆ. ಏನು ಇದಕ್ಕೆ ಯಾವ ರೀತಿಯಾಗಿ ಜಗದೀಶ್ ಶೆಟ್ಟರ್ ಸ್ಪಂದಿಸ್ತಾರೋ ಅವ್ರಿಗೆ ಬಿಟ್ಟಂಥ ವಿಷಯ. ಏನು ಅವ್ರ ಪತ್ರದಿಂದನೇ ಬಂತೋ ಇಲ್ಲ ಈ ಒಂದು ಯಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿಗೆ, ಇಲ್ಲ HK ಪಾಟೀಲ್ನ ಶ್ರಮದಿಂದ ಬಂತು ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡೋಣ, ಚರ್ಚೆಯನ್ನು ಆಗ್ತದೆ ಅಂತೇಳಿ. ಯಾಕಂದರೆ ಇವೆಲ್ಲ ಟಾಪ್ ದ ರೆಕಾರ್ಡ್ ಅಂಡರ್ ಕರೆಂಟ್ ಇಟ್ ಈಸ್ ಗೋಯಿಂಗ್ ಆನ್ ದ್ಯಾಟ್. ಎಲ್ಲರೂ ಹಿಡನ್ ಅಜೆಂಡಾ ಇರ್ತದೆ. ಇವು ಅವುಗಳನ್ನ ಒಳಗೆ ಹೋಗ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಸ್ವಲ್ಪ ಮಾಡ್ತಾಯಿದ್ವಿ. ಇನ್ನು ಅದ್ರ ಜೊತೆಗೆ ಇನ್ನು ಮೃಣಾಲ್ ಶುಗರ್ಸ್ ಸಂಬಂಧ
ಅಂದ್ರೆ ಮೃಣಾಲ್ ಶುಗರ್ ಸಲುವಾಗಿನ ಧಾರವಾಡದಾಗ ಏನೋ ಮಾಡ್ತಾಯಿದ್ದಾರೆ ಶುಗರ್ ಫ್ಯಾಕ್ಟ್ರಿನವರು ಮೃಣಾಲ್ ಅವರು. ಅಂದ್ರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ತಮ್ಮ ಆರ್ಥಿಕ ಬಲವನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಸಹಜದ ಇವತ್ತು ಶುಗರ್ ಫ್ಯಾಕ್ಟ್ರಿಗಳು ಮಾಡೋದು ಅದು ಸಾಕಷ್ಟು ಲಾಭ ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಎಲ್ಲ ಫ್ಯಾಕ್ಟ್ರಿಗಳು ರೈತರನ್ನ ಏನು ಮಾಡ್ತೀವಿ ಹುರಿದು ಮುಕ್ಕುದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ರೈತರಿಗೆ ಏನೂ ಲಾಭ ಇಲ್ಲ ಕಬ್ಬು ಬೆಳೆಯೋದ್ರಿಂದ. ಆದರೂ ಅದನ್ನು ಇಟ್ಕೊಂಡು ರಾಜಕಾರಣ ಮಾಡೋರು ಎಲ್ಲ ಜಿಲ್ಲೆ ತುಂಬ ಇದ್ದಾರೆ, ಈ ನಾಡಿನ ತುಂಬ ಇದ್ದಾರೆ, ಈ ದೇಶದ ತುಂಬ ಇದ್ದಾರೆ. ಆ ಮತ್ತು ಬೇರೆ ಆ ಮೃಣಾಲರ ಶುಗರ್ ಫ್ಯಾಕ್ಟ್ರಿಗೆ ನೀರು ಸಲುವಾಗಿನ ಧಾರವಾಡದಲ್ಲದು ಆ ನೀರು ಸಲುವಾಗಿನ ಈ ಹಿಡ್ಕಲ್ ಡ್ಯಾಮ್ ನೀರು ಒಯ್ತಾ ಇದ್ದಾರೆ ಅನ್ನೋಂಥ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಅವ್ರ ಅಭಿಪ್ರಾಯ. ಅದಕ್ಕೆ ಏನು ಸಂಬಂಧ ಇಲ್ಲ ಅನ್ನೋದು ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಮತ್ತು ನಡೆದ ಅನ್ನೋದು ರಾಜಕೀಯದಲ್ಲಿ ಅವ್ರು ಮುರಿಬೇಕಾಗಿತ್ತಪ್ಪ ಅಂದರೆ ಅವ್ರ ಎದುರಾಳಿಗಳು ಯಾರಿದ್ದಾರೋ ಅವರು ಸಹಜವಾಗಿನ ಮೃಣಾಲ್ ಅಲ್ಲೇ ಫ್ಯಾಕ್ಟ್ರಿ ಮಾಡ್ತಾ ಇದ್ದಾರೆ, ಅದು ನೀರು ವಹಿಸುವಾಗಿನ ಈ ನೀರಾವರಿ ಮಿನಿಸ್ಟರ್ ಎದುರು ಮಾಡ್ತಾ ಇದ್ದಾರೆ ಅಂಥೇಳಿ ಪ್ರಚಾರವನ್ನು ಮಾಡ್ಕೊಳ್ಳೋರು ಇದ್ದಾರೆ. ಸಹಜದೆಲ್ಲ ಇದು ರಾಜಕೀಯದೆಲ್ಲ ಇವತ್ತಿನ ಕಾಮನ್ ಆಗಿಬಿಟ್ಟದು. ಅದೇನೋ ಇರಲಿ, ಅವ್ರು ಹೇಳ್ತಾ ಇದ್ದಾರೆ ಹಿಡಕಲ್ ಜಲಾಶಯದಿಂದ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ನೀರು ಒಯ್ಯುವ ಯೋಜನೆಗೂ ನಾವು ಧಾರವಾಡದಲ್ಲಿ ತೆರೆಯುತ್ತಿರುವ ಮೃಣಾಲ್ ಶುಗರ್ಸ್ಗೂ ಯಾವುದೇ ಸಂಬಂಧವಿಲ್ಲ. ನಾವು ಆ ನೀರು ತೊಗೊಳ್ಳೋದು ನಮಗೆ ಸಂಬಂಧ ಇಲ್ಲ, ಅಪಪ್ರಚಾರ ಮಾಡಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ವಿನಾಕಾರಣ ಇದನ್ನು ನನ್ನ ತಲೆಗೆ ಕಟ್ಟುತ್ತಿದ್ದಾರೆ ಅಂತ ನೋವನ್ನು ತೊಳ್ಕೊಂಡಿದ್ದಾರೆ ಜನರ ಮುಂದೆ. ಅದು ಸ್ಪಷ್ಟೀಕರಣ ನೀಡಿದ್ದಾರೆ. ಹೌದು ನಮಗೆ ಒಯ್ಯುತ್ತಿಲ್ಲಪ್ಪ ಅದು ನಮ್ಗೆ ಬೇಕಾಗಿಲ್ಲ ಅಂತ. ಹಿಡಕಲ್ ಜಲಾಶಯದಿಂದ ನೀರು ಯಾರು ಒಯ್ಯುತ್ತಿದ್ದಾರೆ, ಏಕ ಒಯ್ಯುತ್ತಿದ್ದಾರೆ ನನಗೆ ಗೊತ್ತಿಲ್ಲ. ಇದು ಒಂದು ಸ್ವಲ್ಪ ಯಾಕೋ ಅತಿ ಆಯ್ತೇನೋ ಗೊತ್ತಿಲ್ಲ, ಪ್ರಶ್ನೆನೂ ಇಲ್ಲ. ರಾಜಕಾರಣ ಮಾಡ್ತಿರ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ, ಇದು ಗೊತ್ತಿರ್ತದೆ, ಅದ್ರ ಗೊತ್ತಿಲ್ಲ ನಮ್ಗೆ ಸಂಬಂಧ ಇಲ್ಲ, ಅದ್ರಾಗ ಎಂಟ್ರಿ ಆಗಿಲ್ಲ ಅನ್ನೋದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ ಅವರು. ಈ ನಾವೇನಪ್ಪ ಅಂತಂದ್ರೆ ಇದ್ರ ಜೊತೆಗೆ ಇದಕ್ಕೆ ನಮ್ಮ ಹೆಸರನ್ನು ತೊಳಕು ಹಾಕುವುದನ್ನು ಕೇಳಿ ನನಗೆ ಆಶ್ಚರ್ಯವಾಗಿದೆ. ನನ್ನ ಹೆಸರು ಸಾಕಾಗಿದ್ದಾರಪ್ಪ ತೊಳಕು ಮಾಡ್ತಾ ಇದ್ದಾರೆ. ನಮ್ಮ ಸಕ್ಕರೆ ಕಾರ್ಖಾನೆಗೆ ಈ ನೀರು ಅಗತ್ಯವೂ ಇಲ್ಲ, ನಮ್ಗೆ ಬೇಕಾಗೇ ಇಲ್ಲ ಈ ನೀರು. ನಮಗೆ ಹತ್ತಿರದಲ್ಲಿ ಹಳ್ಳ ಇದೆ, ಬೇಕಾದಷ್ಟು ಕೊಳೆ ಬಾವಿಗಳನ್ನು ತೋಡಿಸಿದ್ದೇವೆ, ನಮಗೆ ಹಿಡ್ಕಲ್ ನೀರಿನ ಅವಶ್ಯಕತೆ ಇಲ್ಲ ಅಂಥೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಹಿಡ್ಕಲ್ ಜಲಾಶಯ ನಮಗೂ ಅಷ್ಟೇ ಮುಖ್ಯ ಅದ. ಯಾಕೆ ನಾವು ಬೆಳಗಾವಿ ಜಿಲ್ಲೆಯವರು, ನಮಗೆ ನೀರು ಬೇಕು, ನಾವೇ ಕೊಡಲಪ್ಪ ನೀರು ಅಲ್ಲಿಗೆ, ಮತ್ತು ನಮ್ಮ ಫ್ಯಾಕ್ಟ್ರಿಗೆ ಅಂತ ಅದಕ್ಕೆ ಏನು ಸಂಬಂಧ ಇಲ್ಲ. ಅಂದ್ರೆ ಏಕಕಾಲಕ್ಕೆ 2-3 ಕಡೆ ಹಕ್ಕಿಗಳು ಹೊಡೆದ್ಬಿಟ್ರು. ಒಂದೊಂದು ತಾವು ಏನಪ್ಪ ಅಂದ್ರೆ ಮುಖ್ಯವಾಗಿ ನಾನು ಮುಂಬರುವ ಎಲೆಕ್ಷನ್ದಲ್ಲೇ ಇವರ ಪ್ರಬಲ ಸ್ಪರ್ಧಿಯಾರ್ರಿ ಜಗದೀಶ್ ಶೆಟ್ಟರ್ ಅವರು, ಅವ್ರನ್ನ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆರೋಪ ಮಾಡಿದರು. ಎರಡನೇದಾಗಿ ಮೃಣಾಲ್ರ ಫ್ಯಾಕ್ಟ್ರಿಗೆ ಈ ನೀರಿನ ಜೋರು ದುಂಬಿಡಿದ್ದು ಬಿಟ್ಟದ. ಈಗಾಗಲೇ ಸತೀಶ್ ಅವರು ಸಹಿತ ಅದನ್ನು ಹೇಗಾದ್ರೂ ತಪ್ಪಿಸ್ಗಳು ಜಾಣತನ ಕೊಟ್ಬಿಟ್ಟಿದ್ದಾರೆ ಈಗಾಗಲೇ. ಅದನ್ನು ಈಗ ಹೇಳ್ತಾ ಇದ್ದಾರೆ, ನಾವು ಸತೀಶ್ ಅವ್ರು ನಾವು ಏನು ಹೇಳಿ ಕೊಟ್ಟಾಗ ಬದ್ಧದೀನಿ ಅಂತೇಳಿ. ಅಂದ್ರೆ ಬೆಳಗಾವಿ ನೀರನ್ನ ಅವ್ರಿಗೆ ಕೊಡೋಕೆ ನಮ್ಮ ಮನಸ್ಸಿಲ್ಲ, ನಾವು ಕೊಡೋದು ಇಲ್ಲ. ಮತ್ತು ಇನ್ನು ರಾಜ್ಯದ ಮಟ್ಟ ಬಂದಾಗ ಏನಾಗ್ತದೆ ನೋಡೋಣ. ಆದರೆ ನಮಗೆ ಮತ್ತು ಈ ಮೃಣಾಲರ ಸಕ್ಕರೆ ಫ್ಯಾಕ್ಟ್ರಿಗೆ ಈ ನೀರಿನ ಸಂಬಂಧ ಇಲ್ಲ, ನಮ್ಮ ನೀರಿನ ವ್ಯವಸ್ಥೆ ಅದನ್ನು ಅಂತ ಸ್ಪಷ್ಟೀಕರಣ ನೀಡಿ ತಮ್ಮ ರಾಜಕೀಯ ವಿರೋಧಿಗಳನ್ನು ಒಬ್ಬೊಬ್ಬರನ್ನಾಗೆ ಹಣು ಕೆಲಸವನ್ನು ಮಾಡಿದ್ದಾರೆ. ಇದನ್ನು ನೋಡಿದಾಗ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಅಷ್ಟು ಸುಲಭವಾಗಿ ತಮ್ಮ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಜೊತೆಗೆ ಎಷ್ಟೋ ಪ್ರಬಲ ಅವ್ರ ವಿರೋಧಿಗಳಿದ್ದರೂ ಸಹಿತ ಇವರನ್ನ ಅಷ್ಟು ಸುಲಭವಾಗಿ ಮನೆಗೆ ಕಳಿಸುವಂಥ ಕೆಲಸ ಆಗಲಿಕ್ಕಿಲ್ಲ. ಮತ್ತು ಈಗಾಗಲೇ ಈ ಇನ್ನೊಂದು ಮಾತಿಲ್ಲಿ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ, ಈಗ ಈ ಒಂದು ಕ್ಯಾಬಿನೆಟ್ ರೀಶಫಲ್ ಆಗುವುದು, ಮಂತ್ರಿಮಂಡಲ ಚೇಂಜ್ ಆಗೋದು, ಅದರಲ್ಲಿ ಇವ್ರ ಹೆಸರು ಇವರು ತೆಗಿತಾರೆ ಅನ್ನೋಂಥ ಸುದ್ದಿಗಳು ಇದ್ದಾವೆ. ಅದಕ್ಕೆ ನಾನಿಲ್ಲಿ ಜೀವಂತ ಇದ್ದೀನಿ ಅನ್ನೋಂಥ ಒಂದು ಮೆಸೇಜ್ ಸಹಿತ ಇಲ್ಲೇ ಹೈಕಮಾಂಡ್ ಕಳಿಸುವಂಥ ಕೆಲಸವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಮಾಡ್ತಿದ್ದಾರೆ. ಇದು ಒಂದು ಜಾಣ್ಮೆಯ ತಂತ್ರ ಅಂತ ಮಾತು ಹೇಳ್ಬೋದು. ಅದೇನೂ ಇರಲಿ, ಇದಕ್ಕಿಂತ ನಮ್ಮ ಶೆಟ್ಟರ್ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ, ಮತ್ತು ಯಾರ್ಯಾರು ಟೀಕೆ ಮಾಡ್ತಾರಲ್ಲ ನೀರಲ್ಲಿ ಹೊಂಟದಪ್ಪ ಶುಗರ್ ಫ್ಯಾಕ್ಟ್ರಿ ಅಂತ ಅವರು ಇವತ್ತು ಉತ್ತರ ಕೊಡಬೇಕಾಗ್ಯದ. ಇದೊಂದು ಬಹಿರಂಗವಾಗಿ ಎಲ್ಲರ ಜೊತೆಗೆ ಕದನಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ಅದು ಬೇಕು ಮತ್ತು ಯಾಕಂತ ಉಳಿಬೇಕಾಗಿದ್ರೆ ಯಾರು ಸತ್ಯ ಅನ್ನೋದು ಗೊತ್ತಾಗಬೇಕು ಜಗತ್ತಿಗೆ. ಜಗತ್ತನ್ನು ಸಹಿತ ಕಿವಿ ಮಾತಿಗೆ ಹೆಚ್ಚು ನಂಬ್ತಾ ಇರ್ತಾರೆ, ಕಿವಿಯಿಂದ ಕಿವಿಗೆ ಹಬ್ಬು ಮಾತುಗಳೇ ಭಾಳ ನಂಬ್ತಾ ಇರ್ತಾರೆ. ಅದಕ್ಕೆ ಅದು ಸ್ಟಾಪ್ಲೆಸ್ ತಂದಿದ್ದಾರೆ. ನೋಡೋಣ ಮುಂದಿನ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರೋಧಿಗಳು ಏನೇನು ಕೊಡ್ತಾರೋ ಉತ್ತರ, ಅದ್ರ ಮೇಲೆ ಮುಂದಿನ ಚರ್ಚೆ. ಈಗಂತೂ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು ಕಡ್ಲಿ ತಿಂದ ಕೈ ತೊಳ್ಕೊಂಡಂಗೆ ಹಾಸನಾಗಿಬಿಟ್ಟಿದ್ದಾರೆ. ನೀವೇನಂತೀರಿ ಇದಕ್ಕೆ? ಇದು ಸರಿ ಅಂತೀರ ತಪ್ಪು ಅಂತ ನಿಮ್ಗೆ ಬಿಟ್ಟಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. S60 ನ್ಯೂಸ್ ಅರ್ಥಾತ್ ಸಿತಾರಾಮಿದು ಸತ್ಯದ ಕೈಗೆ ನಡಿ ವಂದನೆಗಳು.